ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತುಂಬ ಜನರು ಕೇಳ್ತಾ ಇದ್ದೀರಲ್ವಾ, ಅಕ್ಕ ಅಂಗನವಾಡಿಯಲ್ಲಿ ಜಾಬ್ಸ್ಗಳೆಲ್ಲ ಬಿಟ್ಟರೆ ನಮಗೆ ತಿಳಿಸಿ ಅಂತ ಹೇಳಿ. ಸೊ ಫೈನಲಿ ಕರ್ನಾಟಕ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂಗನವಾಡಿಯಲ್ಲಿ ಜಾಬ್ಸ್ಗಳೆಲ್ಲ ಬಿಟ್ಟಿದ್ದಾರೆ. ಓಕೆ, ಸೊ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಝೀರೋ ಅಪ್ಲಿಕೇಶನ್ ಫೀ ಇರುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಕೂಡ ಇರೋದಿಲ್ಲ. ಡೈರೆಕ್ಟ್ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಜಸ್ಟ್ ಲೈಕ್ ಪೋಸ್ಟ್ ಆಫೀಸ್, ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ, ಹೌದಲ್ವಾ? ಪೋಸ್ಟ್ ಆಫೀಸ್ಗೆ ಕೂಡ ನೀವು ಅಪ್ಲೈ ಮಾಡಿ, ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತಿಳಿಸಿದ್ದೆ. ಸೊ ಸೇಮ್ ಥಿಂಗ್, ಅದಕ್ಕೂ ಕೂಡ ಝೀರೋ ಫೀ ಇತ್ತು ಮತ್ತು ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಲಿಲ್ಲ. ಸೊ ಅಂಗನವಾಡಿಯಲ್ಲೂ ಕೂಡ ಸೇಮ್ ಥಿಂಗ್, ಎಕ್ಸಾಮ್ ಇರೋದಿಲ್ಲ. ಹಾಗೆ ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳೆಲ್ಲ ಬಿಟ್ಟಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಮತ್ತು ಹೇಗೆ ಅಪ್ಲೈ ಮಾಡೋದು ಮೊಬೈಲ್ನಲ್ಲಿ ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದು ಫಸ್ಟ್ ಆಫ್ ಆಲ್ ಅಫಿಷಿಯಲ್ ನೋಟಿಫಿಕೇಶನ್ ಇದೆ. ಬೇಕು ಅಂತಂದರೆ ನಾನು ನನ್ನ ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರೂ ಬೇಗ ಜಾಯಿನ್ ಆಗಿ. 112 ಇದೆ. ಓಕೆ, ಅದು ಕೂಡ ಕಲಬುರ್ಗಿ ಡಿಸ್ಟಿಕಲ್ಲಿ ನಿಮಗೆ ಪೋಸ್ಟ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಕಲಬುರ್ಗಿ ಅವರು ಯಾರ್ಯಾರಿದ್ದೀರಾ, ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ಸ್ ಎರಡಕ್ಕೂ ಪೋಸ್ಟ್ಗಳಿದ್ದಾವೆ. ವರ್ಕರ್ಸ್ಗೆ ಎಷ್ಟು ಪೋಸ್ಟ್ ಇದೆ, ಹೆಲ್ಪರ್ಸ್ಗೆ ಎಷ್ಟು ಪೋಸ್ಟ್ ಇದೆ, ಆ್ಯಂಡ್ ಕಲಬುರ್ಗಿ ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಥಿಂಗ್, ಇವಾಗ ಅಂಗನವಾಡಿ ವರ್ಕರ್ಸ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ PUC ಕಂಪ್ಲೀಟ್ ಆಗಿರಬೇಕು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ 10th ನೀವು ಕನ್ನಡ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ಆ್ಯಂಡ್ ಅಂಗನವಾಡಿ ಹೆಲ್ಪರ್ಸ್ಗೆ 10th ಪಾಸ್ ಆದರೆ ಸಾಕು, ಆ್ಯಂಡ್ ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ಪೋಸ್ಟ್ಗಳು ನೀವು ನೋಡೋದಾದರೆ ವರ್ಕರ್ಸ್ಗೆ 89 ಇದೆ, ಹೆಲ್ಪರ್ಸ್ಗೆ 323 ಪೋಸ್ಟ್ ಅಲಾಟ್ ಮಾಡಿದ್ದಾರೆ. ಅಫ್ಜಲ್ಪುರ್ ಅಲ್ಲಿ ವರ್ಕರ್ಸ್ಗೆ 6 ಇದೆ, ಹೆಲ್ಪರ್ಸ್ಗೆ 35 ಇದೆ. ಅಲ್ಯಾಂಡ್ ಅಲ್ಲಿ 20, 68, ಚಿಂಚೋಳಿ, ಚಿಟ್ಟಾಪುರ್, ಲೈಫ್, ಕಲಬುರ್ಗಿ ರೂರಲ್, ಅರ್ಬನ್, ಸೇಡಂ, ಶಹಾಬಾದ್. ಓಕೆ, ಸೊ ಇಲ್ಲಿ ನೀವು ನೋಡ್ಕೋಬಹುದು. ಸೊ ನೋಡ್ಕೊಂಡು ಅಪ್ಲೈ ಮಾಡಿ, ಓಕೆನಾ? ಆ್ಯಂಡ್ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ 19 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 35 ಇಯರ್ಸ್ ಇರಬೇಕು. ಸೊ ಅಂಥವರು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ PH ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಆ್ಯಂಡ್ ಮೊದಲೇ ಹೇಳ್ದಂಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಸೆಲೆಕ್ಷನ್ ಆಗುತ್ತೆ. ಸೊ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಂದರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್, ಇಮೇಲ್ ID ವ್ಯಾಲಿಡ್ ಇದ್ದರೆ ಸಾಕು. ಸೊ ಆರಾಮಾಗಿ ಅಪ್ಲೈ ಮಾಡಬಹುದು. ಸೊ ಬನ್ನಿ ಇವಾಗ ಅಪ್ಲೈ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಮೇನ್ ಥಿಂಗ್, ಅಪ್ಲಿಕೇಶನ್ ಡೇಟ್ ಅಂತೂ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 16th ಮಾರ್ಚ್ ಇರುತ್ತೆ. ಅಂದರೆ ಮುಂದಿನ ತಿಂಗಳು 16ನೇ ತಾರೀಕು ಒಳಗಡೆನೆ ನೀವು ಅಪ್ಲೈ ಮಾಡಬೇಕು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕ್. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ಥರ ಕಾಣಿಸುತ್ತೆ. ಇಲ್ಲಿ ಒಂದಿಷ್ಟು ಫಿಲ್ ಮಾಡಬೇಕು ಮೊದಲಿಗೆ. ಸೊ ಏನಪ್ಪ ಅಂತಂದರೆ, ಫಸ್ಟ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇವಾಗ ಬಿಟ್ಟಿರೋದು ಕಲಬುರ್ಗಿ ಅಲ್ವಾ? ಸೊ ಕಲಬುರ್ಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬೇರೆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಬರೋದಿಲ್ಲ, ಬಿಕಾಸ್ ಪ್ರೆಸೆಂಟ್ಲಿ ಇವಾಗ ಬಿಟ್ಟಿರೋದು ಜಾಬ್ಸ್ ಕಲಬುರ್ಗಿ ಡಿಸ್ಟಿಕಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಪ್ರಾಜೆಕ್ಟ್ ಕೇಳಿದ್ದಾರೆ. ಸೊ ಯಾವ ಪ್ರಾಜೆಕ್ಟಲ್ಲಿ ನೀವು ಇಂಟ್ರೆಸ್ಟ್ ಇದ್ದೀರಾ ಆ ಒಂದು ಪ್ರಾಜೆಕ್ಟ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸುಮ್ಮನೆ ಅಲ್ಯಾಂಡ್ ಅಂತ ಸರ್ಚ್ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೋಟಿಫಿಕೇಶನ್ ನಂಬರ್ ಅಂತಂದರೆ 2 ಆಪ್ಷನ್ ಇದೆ. ವರ್ಕರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೆಲ್ಪರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವರ್ಕರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸುಮ್ಮನೆ ನಾನೇನು ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಸೊ ಸೆಲೆಕ್ಟ್ ಯುವರ್ ಪೋಸ್ಟ್ ಬಂದುಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಕ್ಯಾಸ್ಟ್ ಕೇಳಿದ್ದಾರೆ. ಸೊ ನೀವು SC ST ಅಲ್ಲಿ ಬರ್ತೀರಾ ಅಂದರೆ ಸೆಕೆಂಡ್ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರ್ಸ್ ಇದ್ದರೆ ಅದರ್ಸ್ ಕ್ಲಿಕ್ ಮಾಡಿ. ಸೊ ಅದರ್ಸ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಇಲ್ಲಿ ಏನೂ ಆಪ್ಷನ್ ತೋರಿಸೋದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನೀವು SC ಇದ್ದರೆ
ಇಲ್ಲಿ ಆರ್ ಡಿ ನಂಬರ್ ಕೇಳ್ತಾರೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಆರ್ ಡಿ ನಂಬರ್ ಅಂತ ಬರ್ದಿರುತ್ತೆ. ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಸ್.ಟಿ ಇದ್ರೂ ಕೂಡ ಸೇಮ್ ಥಿಂಗ್, ಆರ್ ಡಿ ನಂಬರ್ ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ನಾನು ಆರ್ ಡಿ ನಂಬರ್ ಕೂಡ ಆ್ಯಡ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ನೋ ವೇಕೆನ್ಸಿ ಇಸ್ ನೋಟಿಫೈಡ್ ಫಾರ್ ದಿಸ್ ಡೇಟಾ ಅಟ್ ಪ್ರೆಸೆಂಟ್ ಅಂತ ಇದೆ. ಅಂದರೆ ನಾನೇನು ಡೇಟಾ ಹಾಕಿದ್ದೀನಿ ಅದರ ಮೇಲೆ ಇಲ್ಲಿ ವೇಕೆನ್ಸೀಸ್ಗಳು ಇಲ್ಲ ಅಂತ ಹೇಳಿದ್ದಾರೆ. ಓಕೆ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ಇಲ್ಲಿ ನಾನು ಏನಪ್ಪ ಅಂತಂದರೆ, ನಾನಿವಾಗ ಎಸ್.ಟಿ ಅಂತ ಸೆಲೆಕ್ಟ್ ಮಾಡಿದೆ. ಜಸ್ಟ್ ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಸೊ ವೇಟ್ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಅದರ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ. ಇದರ ಅರ್ಥ ಏನಪ್ಪ ಅಂದರೆ, ನಾನು ಸೆಲೆಕ್ಟ್ ಮಾಡಿರುವ ತಾಲೂಕಲ್ಲಿ ಎಸ್.ಟಿ ಕ್ಯಾಟಗರಿಗೆ ಪೋಸ್ಟ್ ಇಲ್ಲ ಅಂತ ಅರ್ಥ. ಓಕೆನಾ? ಸೊ ಅದಕ್ಕಾಗಿ ಆ ಥರ ಬರ್ತಾ ಇದೆ. ಸೊ ನೀವು ಇದೇ ಥರ ಚೇಂಜಸ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಯಾವ್ದು ಬೇಕೋ ಆ ಒಂದು ಸೆಂಟರ್ನ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಜಸ್ಟ್ ಒನ್ ಆಪ್ಷನ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆ ಒಂದು ಸೆಂಟರಲ್ಲಿ ನಮಗೆ ಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಥಿಂಗ್, ಇಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ. ಏರಿಯಾ ಟೈಪ್, ಗ್ರಾಮ ಪಂಚಾಯತ್, ಸೊ ಇಲ್ಲೆಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದರೆ, ನಮ್ಮ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಆ್ಯಸ್ ಇನ್ SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಸೊ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಫುಲ್ ನೇಮ್ ಏನಿದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಏಜ್. ಆ್ಯಸ್ ಆನ್ ಲಾಂಚ್ ಡೇಟ್ ಆಫ್ ನೋಟಿಫಿಕೇಶನ್, ಇಲ್ಲಿ ನಿಮ್ಮ ಏಜ್ನ ಹಾಕ್ಕೊಂಡು ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮದರ್ ನೇಮ್, ಫಾದರ್ ನೇಮ್ ಹಾಕ್ಕೊಂಡು ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ದಾರೆ. ಎಸ್ ಇದ್ರೆ ಎಸ್, ಇಲ್ಲ ಅಂದರೆ ನೋ. ನೆಕ್ಸ್ಟ್ ನೀವು ವರ್ಕರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ PUC ಡೀಟೇಲ್ಸ್ ಇಲ್ಲಿ ಕೇಳ್ತಾರೆ. ಸೊ ಜಸ್ಟ್ ನೀವು ಹೆಲ್ಪರ್ಸ್ಗೆ ಅಪ್ಲೈ ಮಾಡ್ತಾ ಇದ್ರಿ ಅಂತಂದರೆ ಇಲ್ಲಿ PUC ಡೀಟೇಲ್ಸ್ ನಿಮಗೆ ಕೇಳೋದಿಲ್ಲ. ನಾನು ವರ್ಕರ್ಸ್ಗೆ ಹಾಕಿರೋದ್ರಿಂದ PUC ಡೀಟೇಲ್ಸ್ ಇಲ್ಲಿ ನಾನು ಎಂಟರ್ ಮಾಡಬೇಕು. ಸೊ ಅಡ್ರೆಸ್ ಆಫ್ ದಿ ಅಪ್ಲಿಕೆಂಟ್ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್, ಇಮೇಲ್ ID ಮತ್ತು ರೆಸಿಡೆನ್ಸ್ ಸರ್ಟಿಫಿಕೇಟ್, ಅಂದರೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಅದ್ರದ್ದು ಒಂದು ಸರ್ಟಿಫಿಕೇಟ್ ಬೇಕು. ಸೊ ಸರ್ಟಿಫಿಕೇಟ್ ನೀವು ತಹಸೀಲ್ದಾರ್ ಹತ್ರ ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ, ಈ ರೆಸಿಡೆನ್ಸ್ ಸರ್ಟಿಫಿಕೇಟ್. ಆ್ಯಂಡ್ ಆ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ. ಸೊ ಆ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಏನಾದರೂ ಎಡಿಷ್ನಲ್ ಕೋರ್ಸಸ್ ಅಂದರೆ ಅಂಡರ್ಗಾನ್ ಓದ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಐ ಸರ್ಟಿಫೈ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಎಲ್ಲನೂ ಬರುತ್ತೆ. ಫೈನಲ್ ಥಿಂಗ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ, ಅಪ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ಅಷ್ಟೇ. ಸಿಂಪಲ್ ಆಗಿದೆ, ಅಪ್ಲೈ ಮಾಡಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.